ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನಾನು ಕಪ್ಪು ತೊಗರಿ ಮತ್ತು ಒಣ ಮೀನು ಹಾಕಿ ಸಾರು ಮಾಡಿದ್ದೇನೆ. ಕಪ್ಪು ತೊಗರಿ ಮತ್ತು ಬಿಳಿ ತೊಗರಿ ಎರಡೂ ಇದೆ ಅಂತ ನಿಮಗೆಲ್ಲ ಗೊತ್ತಲ್ವ. ಇದೆಲ್ಲ ಕಡೆ ಸಿಗೋದಿಲ್ಲ. ಕಾಸರಗೋಡು, ಮಂಗಳೂರು ಆ ಭಾಗದಲ್ಲಿ ಮಾತ್ರ ಜಾಸ್ತಿ ಸಿಗೋದು. ಇದರಲ್ಲಿ ನಾನು ಇವತ್ತು ಕಪ್ಪು ತೊಗರಿಯಲ್ಲಿ ಸಾರು ಮಾಡಿರೋದು. ಅದಕ್ಕೆ ಒಣಗಿದ ಮೀನು ಹಾಕಿದ್ದೇನೆ ನೋಡಿ. ನಿಮ್ಗೆ ಗೊತ್ತಲ್ವಾ, ಶ್ರಾವು ಮೀನು ಅಂತ ಹೇಳ್ತೀವಿ ನಾವು, ಆಮೇಲೆ ಶಾರ್ಕ್ ಮೀನು ಹೇಳ್ತೇವೆ. ಈ ಮೀನು ಹಾಕಿ ನಾವು ಸಾರು ಮಾಡೋದು. ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೇನೆ. ತುಂಬ ರುಚಿಕರ ಆಗ್ತದೆ. ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಮಾಡಿದರೆ ಸಾರು ಕೆಟ್ಟು ಹೋಗೋದಿಲ್ಲ. ಪಕ್ಕದಲ್ಲಿ ಸ್ವಲ್ಪ ನಿಂತ್ಕೊಳ್ಬೇಕು, ಯಾಕಂದರೆ ಸಾರು ಫುಲ್ ಇದೆ ಇದು ನೋಡಿ. ಕಪ್ಪು ತೊಗರಿಯ ಬಣ್ಣ ನಮ್ಮ ಮೀನು ಕೂಡ ಬಂದಿದೆ. ಬನ್ನಿ ಹಾಗೆ ನೋಡ್ಕೊಂಡು ಬರುವ ನಾವು. ಇಲ್ಲಿ ನಾನು ಒಂದು ಸಣ್ಣ ಕಪ್ಪು ತೊಗರಿ ತಗೊಂಡಿದ್ದೇನೆ. ಇದನ್ನೀಗ ಸೀದು ಹೋಗದಾಗೆ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು. ಇದರಲ್ಲಿ ಬಿಳಿ ತೊಗರಿ ಕೂಡ ಬರ್ತದೆ, ಆದರೆ ಕಪ್ಪು ತೊಗರಿ ಬಿಳಿ ತೊಗರಿ ಎರಡೂ ಕೂಡ ಬಹಳ ಟೇಸ್ಟಿಯಾಗಿರ್ತದೆ. ಇದು ಈ ಕಡೆ ಮಂಗಳೂರು ಸ್ಟೋರ್ಸಲ್ಲೆಲ್ಲ ನಮಗೆ ಬೇಕಂದರೆ ಸಿಗ್ತದೆ, ಬೇರೆಯಲ್ಲಿ ಸಿಗೋದಿಲ್ಲ ಇದು. ಹುರಿದಾದ್ಮೇಲೆ ಇದನ್ನು ಸರಿಯಾಗಿ ತೊಳಿಬೇಕು, 2-3 ಸಲ ತೊಳಿಬೇಕು. ಈಗ ತೊಗರಿ ಕಾಳನ್ನು ಹುರಿದು ಬಿಟ್ಟು ಮಾಡುವವರಿದ್ದಾರೆ, ನೆನೆ ಹಾಕಿ ಮಾಡುವವರಿದ್ದಾರೆ. ಆದರೆ ಹುರಿದು ಬಿಟ್ಟರೆ ಬಹಳ ಟೇಸ್ಟಿಯಾಗಿರ್ತದೆ ಸಾರು. ಇದನ್ನು ಚೆನ್ನಾಗಿ ಕೈಯಲ್ಲಿ ಹೀಗೆ ಮಾಡಿ 3 ಸಲ ತೊಳಿಬೇಕು, ಯಾಕಂದರೆ ತೊಗರಿ ಕಾಳಿಗೆಲ್ಲ ಔಷಧಿ ಹೊಡೆದಿರ್ತಾರಲ್ವ, ಅದಕ್ಕಾಗಿ. ಈಗ ತೊಗರಿ ಕಾಳನ್ನು ತೊಳೆದಾಯಿತು ನೋಡಿ. ತೊಳೆದು ಅದರ ನೀರೆಲ್ಲ ಸೋಸಿಟ್ಟಿದ್ದೇನೆ. ಈಗ ಒಣಗಿದ ಮೀನನ್ನು ಕೂಡ ರೆಡಿ ಮಾಡುವ ನಾವು. ಈಗ ತೊಗರಿ ಕಾಳು ಜೊತೆ ಸೇರಿಸಲಿಕ್ಕೆ ಇಷ್ಟು ಒಣಗಿದ ಮೀನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಇದು ತೊರಕ್ಕೆ ಮೀನು, ಒಣ ತೊರಕ್ಕೆ. ಊರಿಂದ ತಂದು ನಾನು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ಇಡ್ತೇನೆ. ಹಾಗಾಗಿ ನೋಡಿ, ಈಗಲೂ ಎಷ್ಟು ಚೆಂದ ಇದೆ ನೋಡಿ. 3-4 ತಿಂಗಳಾಯಿತು. ಈಗ ಒಣಗಿದ ಮೀನು ಉಪ್ಪೆಲ್ಲ ತೆಗಿಬೇಕು ನಾವು. ಒಂದು ಸ್ವಲ್ಪ ಉಪ್ಪು ಮಾತ್ರ ಬಾಕಿ ಇದ್ದರೆ ಸಾಕು. ಹಾಗೆ ಕುದಿಯುವ ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕಿಡಬೇಕು. ಅವರು ಕೆಡದಿರ್ಲಿಕ್ಕೋಸ್ಕರ ಬಹಳ ಉಪ್ಪು ಹಾಕಿರ್ತಾರೆ. ಹಾಗಾಗಿ ಈಗ ಒಂದು ಅರ್ಧ ಗಂಟೆ ಇಡಬೇಕು. ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕುವ ನಾವು. ನೋಡಿ, ಇದು ಸ್ಮೆಲ್ ಬರೋದಿರಲಿಕ್ಕೆ. ಈಗ ಒಣಗಿದ ಮೀನು ಹೀಗೆ ಇರಲಿ ಬಿಸಿನೀರಲ್ಲಿ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡಿಕೊಂಡು ಬರುವ. ಈಗ ತೊಗರಿ ಮತ್ತು ಒಣ ಮೀನಿನ ಸಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡುವ. ಇಲ್ಲಿ 1/4 ಸ್ಪೂನ್ ನಾನು ಎಣ್ಣೆ ಹಾಕಿದ್ದೇನೆ. ಈಗ ಒಂದು ಖಾರ ಕಮ್ಮಿ ಇರುವ ಅಥವಾ ಗುಂಟೂರು ಮೆಣಸಿನಕಾಯಿ. ಹೆಚ್ಚು ಕಮ್ಮಿ ಮಾಡ್ಬೋದು, ಯಾಕಂದರೆ ಒಣಗಿದ ಮೀನು ಅದೆಲ್ಲ ಖಾರ ಮಾಡುವಾಗಿಲ್ಲ ಜಾಸ್ತಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕು. ಈಗ ಅರ್ಧ ಸ್ಪೂನಿಂದ 3/4 ಸ್ಪೂನಷ್ಟು ಧನಿಯಾ ಬೀಜ ಕೂಡ ಉರಿಬೇಕು. ಕೆಲವರು ಜೀರಿಗೆಲ್ಲ ಹಾಕ್ತಾರೆ, ನಾವೆಲ್ಲ ಹಾಕೋದಿಲ್ಲ. ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕೋದಿಲ್ಲ ನಾವು, ಬರೀ ಒಣಗಿದ ಮೀನು ಸಾರಿಗೆ ಹಾಕ್ತೇವೆ. ಈಗ ನಾವು ತೊಗರಿ ಕಾಳು ಮಿಕ್ಸ್ ಮಾಡೋದ್ರಿಂದ ಹಾಕೋದಿಲ್ಲ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೇನೆ. ಈಗ ಇಷ್ಟು ಹುಳಿ ತಗೊಂಡಿದ್ದೇನೆ. ಈಗ ನಾವು ಒಣಗಿದ ಮೀನು ಮಾತ್ರ ಮಾಡುವಾಗಿದ್ದರೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು. ಯಾವಾಗ ನಾವು ಧಾನ್ಯ ಅಥವಾ ಈ ತೊಗರಿ ಕಾಳು ಬೇಳೆ ಇದೆಲ್ಲ ಹಾಕುವಾಗ ಬಹಳಷ್ಟು ಹುಳಿ ಕಮ್ಮಿ ಹಾಕೋದು. ಹಾಗೆ ತೆಂಗಿನಕಾಯಿ ಸಾರು ಮಾಡುವಾಗ ಈಗ ನಾನು ಇಷ್ಟೇ ಹುಳಿ ತಗೊಂಡದ್ದು. ಮೀಡಿಯಮ್ ಗಾತ್ರದ ಕಪ್ಪಲ್ಲಿ 1 ಕಪ್ ನಾನು ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನು ಉರಿಯುವಾಗಿಲ್ಲ, ನಾನು ನಿಮಗೆ ವೀಡಿಯೋಕ್ಕೋಸ್ಕರ ಅದರಲ್ಲೇ ಹಾಕಿರೋದು. ಸೆಪ್ರೇಟ್ ಪಾತ್ರೆಗಳಾಗ್ತದಲ್ವ ತುಂಬ, ಹಾಗಾಗಿ ಹಾಕಿದ್ದೆ. ಈಗ ಸ್ಟವ್ ಆಫ್ ಮಾಡಿದ್ದೆ, ಗೊತ್ತಲ್ವ ನಿಮಗೆ. ಇನ್ನು ಇದನ್ನು ಸ್ವಲ್ಪ ಅರಿಶಿನ ಮತ್ತು ಒಂಚೂರು ಅರಿಶಿನ ಹಾಕಿ ಇದನ್ನು ನೀರು ಹಾಕಿ ರುಬ್ಕೊಂಡು ಬರಬೇಕು. ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಗೆ ನೀರು ಹಾಕಿ ನಾವು ಇದನ್ನು ನುಣ್ಣಗೆ ರುಬ್ಬಿ ಬರುವ. ಈಗ ನಮ್ಮದು ರುಬ್ಬಿದ್ದಾಯಿತು. ಇನ್ನು ಒಣಗಿದ ಮೀನನ್ನು ತೊಳೆದು ಮತ್ತೆ ಒಂದು 10 ನಿಮಿಷ ತಣ್ಣೀರಲ್ಲಿ ಹಾಕಿಡಬೇಕು. ಈಗ ಅರ್ಧ ಗಂಟೆ ಆಯಿತು ಬಿಸಿನೀರಲ್ಲೇ ಹಾಕಿ ನಾವು ಇದನ್ನು. ಈಗ ಮೀನನ್ನು ಚೆನ್ನಾಗಿ ತೊಳೆದು ಹಿಂಡಿ 10 ನಿಮಿಷ ತಣ್ಣೀರಲ್ಲಿ ಹಾಕಿಡುವ. ಈಗ ಬಿಸಿನೀರಿಂದ ತೆಗೆದು ಚೆನ್ನಾಗಿ ತೊಳೆದು ಹಿಂಡಿ ಇಟ್ಟಿದ್ದೇನೆ. ಈಗ 1 ಗ್ಲಾಸಷ್ಟು ತಣ್ಣೀರು ಹಾಕಿ ಒಂದು 10 ನಿಮಿಷ ಇಡುವ. ಯಾಕೆಂದರೆ ಅದರ ಉಪ್ಪು ಹೋಗಲಿ, ಇನ್ನೂ ಸ್ವಲ್ಪ ಇದ್ದರೆ 10 ನಿಮಿಷ ಮತ್ತೆ ಹಿಂಡಿ ತೆಗಿಬೇಕು. ತಣ್ಣೀರಿಂದ ತೆಗೆದು ಹಿಂಡಿ ಇಟ್ಟಿದ್ದೇನೆ. ಇದನ್ನು ಮತ್ತೆ ತೊಗರಿ ಕಾಳನ್ನ
ಉಪ್ಪು ಹಾಕದೆ ಬೇಯಿಸಬೇಕು. ಈಗ ಮುಳುಗುವಷ್ಟು ನೀರು ಹಾಕಿ ಸಾಕು. ನಮ್ಮ ತೊಗರಿಕಾಳು ಮತ್ತು ಒಣಗಿದ ಮೀನು ಏನಾಗಿದೆ ಅಂತ ನೋಡುವ. ನಿಮಗೆ ಬೇಕು ಅಂದರೆ ತೊಗರಿಕಾಳನ್ನು ಮಾತ್ರ ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು, 2 ವಿಸಿಲ್ ಹಾಕಿ. ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ಹೀಗೆ ಬೇಯಿಸಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ. ಹಾಗೆ 5 ನಿಮಿಷ ಬೇಯಲಿನ್ನು. ಅದು ಒಣಗಿದ ಮೀನಲ್ಲಿ ಉಪ್ಪಿತ್ತಲ್ವ, ಹಾಗಾಗಿ ಸ್ವಲ್ಪ ತಡ ಆಯಿತು ಬೇಯಲಿಕ್ಕೆ. ಬೇಕಂದರೆ ಕುಕ್ಕರಲ್ಲಿ 2 ವಿಸಿಲ್ ಹಾಕಿ ಮತ್ತೆ ಒಣಗಿದ ಮೀನು ಸೇರಿಸ್ಬೋದು. ಈಗ ನೋಡುವ ನಮ್ಮ ತೊಗರಿ ಕಾಳಿನ ಸಂಗತಿ ನೋಡಿ. ನಮ್ಮ ತೊರಕೆ ಮೀನು ಕೂಡ ತೊಗರಿ ಬಣ್ಣಕ್ಕೆ ಬಂದಿದೆ. ಈಗ ನಾನು ಯಾವುದೇ ಉಪ್ಪನ್ನು ಕೂಡ ಸೇರಿಸಿಲ್ಲ. ತೊಗರಿ ಕಾಳು ಒಳ್ಳೆ ಬೆಂದಿದೆ. ಸ್ವಲ್ಪ ಸಮಯ ತೆಗೀತು, ಅದಕ್ಕೆ ಕುಕ್ಕರಲ್ಲಿ ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ. ತಾಳ್ಮೆ ಇದ್ದವ್ರು ಮಾಡಿ, ಏನಂದರೆ 25 ನಿಮಿಷ ಆಯಿತು ಅದಾಗಲೇ. ಈಗ ಅದಕ್ಕೆ ನೀರು ಹಾಕುವ ನಾವು. ಮಸಾಲೆ ಸೇರಿಸಿದ ನಂತರದಲ್ಲಿ ನಾವು ಬೇಕಂದರೆ ಉಪ್ಪನ್ನು ಹಾಕ್ಬೋದು. ನೋಡಿ, ಸಾರು ಪಾತ್ರೆ ಫುಲ್ಲಾಯಿತು. ಸಿಮ್ಮಲ್ಲಿಟ್ಟೆ ಮಾಡಬೇಕು. ನೋಡಿ, ಇನ್ನು ಕುದೀತಾ ಇರುತ್ತಲ್ಲ, ಆಗ ನಾವು ನೋಡಿ ಉಪ್ಪು ಹಾಕುವ. ಈಗ ಒಂದು ಚಿಕ್ಕ ಈರುಳ್ಳಿಯ ಅರ್ಧ ಭಾಗ ಈರುಳ್ಳಿ ಹಾಕಿದೆ ನಾನು. ಇದಕ್ಕಿಂತ ಮೊದಲು ನಾವು ಈರುಳ್ಳಿ ಸೇರಿಸಿಲ್ಲ. ಈಗ ಕುದಿಬೇಕು, ಸರಿಯಾಗಿ ಕುದಿಬೇಕು. ಇವಾಗ ಇದರಲ್ಲಿ ಒಂದು 90% ಸಾರು ಇದೆ ಅಲ್ವಾ. ಇಂಥ ಸಮಯದಲ್ಲಿ ಯಾವಾಗಲೂ ಮುಚ್ಚಳ ಮುಚ್ಚಬಾರ್ದು. ಅದೊಮ್ಮೆ ಚೆಲ್ಲಿದರೆ ಸಾರಿನ ಟೇಸ್ಟ್ ಎಲ್ಲ ಹೋಗ್ತದೆ. ಹಾಗಾಗಿ ಪಕ್ಕದಲ್ಲಿ ನಿಂತ್ಕೊಂಡು ಇನ್ನೊಂದು ಉಪ್ಪು ಹಾಕಿ ಸರಿಯಾಗಿ ಕುದಿಸಿದ್ರಾಯಿತು. ಮಸಾಲೆ ಕುದಿದ್ರೆ ಸಾಕು. ನಮ್ಮ ತೊಗರಿಕಾಳು ಮೀನೆಲ್ಲ ಬೆಂದಿದೆ, ಒಣ ಮೀನು. ನೋಡಿ ಉಪ್ಪು ಹಾಕಬೇಕಷ್ಟೆ. ಈಗ ಮಸಾಲೆಯಲ್ಲಿ ಉಪ್ಪಿಲ್ಲ, ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಈಗ ಸರಿಯಾಗಿ ಕಲಸಬೇಕು. ನಮ್ಮ ಒಣ ಮೀನಲ್ಲಿ ತೊಗರಿಕಾಳಲ್ಲೆಲ್ಲ ಉಪ್ಪಿದೆ, ಕಾರಣ ಒಣ ಮೀನಿನ ಉಪ್ಪು ತೊಗರಿಕಾಳಿಗೆ ಬಂದಿದೆ. ಈಗ ನಮ್ಮ ಮಸಾಲೆಗೆ ಉಪ್ಪು ಹಾಕಿದೆ. ಇನ್ನೊಂದು 5 ನಿಮಿಷ ಕುದಿದರೆ ನಮ್ಮ ಸಾರು ರೆಡಿ ಆಯಿತು. ಹಾಗೆ ನಮ್ಮ ಕಪ್ಪು ತೊಗರಿ ಮತ್ತು ಒಣ ಮೀನಿನ ಸಾರು ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಮನೆಯಲ್ಲಿ ಒಂದು ಮಣ್ಣಿನ ಪಾತ್ರೆ 1-2 ಇಟ್ಕೊಳ್ಳಿ. ಹಾಗೆ ಮೀನೆಲ್ಲ ಮಾರ್ಕೆಟಲ್ಲಿ ಎಲ್ಲ ಕೂಡ ಈಗ ಆನ್ಲೈನಲ್ಲಿ ಸಿಗ್ತದೆ ಅಲ್ವ. ಒಳ್ಳೆ ಮೀನು ನೋಡಿ ತಗೊಂಡು ಹೀಗೆ ಮಾಡಿ. ಹಾಗೆ ನನ್ನ ಚಾನಲ್ಗೆ ನಿಮ್ಮ ಪ್ರೀತಿ, ಸಪೋರ್ಟ್, ಸಹಕಾರ ಎಲ್ಲವೂ ಇರಲಿ. ಮತ್ತಷ್ಟು ಒಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ. ಎಲ್ಲರಿಗೂ ಕೂಡ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.